ನನಗೂ ಎಲ್ಲಿಗೆ ನನಗೂ ಬೇಡ ಎಂತದ್ದು ಮದುವೆ ಯಾರಿಗೆ ಯಾಕೆ ಆ ಹುಡುಗಿ ಏನು ಹೇಳಿತ್ತು ಏನು ಅಮ್ಮನಿಗಾದ್ರೆ ನನಗಾಯಿತು ಆ ಮುದುಕಿಯ ನಾನು ಮದುವೆ ಆಗುಕ ಇನ್ನು ಜೋರು ಹೇಳಿಬೇಡಿ ಯಾಕೆ ಅದು ಮಹಾರಾಣಿ ಅಲ್ಲವು ಅವಳು ಏನ್ ತೆತ್ತದು ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಆಕ್ಷೇಪ ಇಲ್ಲ ಎಂದು ಭಾವ ಅರ್ಥ ಹಾಗೆ ಕುಳಿತುಕೊಳ್ಳಿ ಅಮ್ಮನ ಅಭಿಪ್ರಾಯ ಹಾಗಿರಲಿ ಅಮ್ಮ ಇನ್ನ ಅಭಿಪ್ರಾಯವನ್ನು ಹಾಕೊಳ್ಳಿ ಅವನ ಅಮ್ಮತಿ ಲಕ್ಷಣ ಮಹಾರಾಣಿ ಇನ್ನು ತಡ ಮಾಡಕೂಡದು ಯಾಕಂದ್ರೆ ಮುಹೂರ್ತಕ್ಕೆ ಸರಿಯಾಗಿ ಗಡಿಬಿಡಿ ಮಾಡಬೇಡಿ ಒಮ್ಮೆ ಹೋಗಿ ಬನ್ನಿ ಮತ್ತೆ ಮುಹೂರ್ತಕ್ಕೆ ಗೊತ್ತುಂಟು ನನಗೆ ಈಗಲೂ ಅದಕ್ಕೆ ಮತ್ತೆ ಅದಲ್ಲ ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು ಅಂತ ಅಂದ್ರೆ ನಿಖಲ್ ಬೈದರತ್ತ ದಾರಿಗಣಗ ಉರ್ತುರ್ಲಿ ನನ್ನ ಉರ್ತುರ್ತು ತುರ್ಕಲಕ್ಕೊಂದು ಬೋಡ್ಚಿ ದನಿಕ್ಲು ಎಂತೂ ಓಡು ನನ್ನ ಕಾಂಡೆ ಪೋಣಗ ವಾಯ್ತೆ ಪೋಣಗ ವೈ ಬಟ್ರೆ ಎನ್ನ ಕಾಸು ಕೊರ್ಲೆ ಬಣ್ಣ ನಮಡದಾಳ ಚಿಕ್ಕದು ನನ್ ಕ್ಯಾರು ಕೊಡ್ತಾ ಹೊಡ್ತೆ ಬಣ್ಣ ಕರ್ನಲ್ದಾರೆ ಅಣ್ಣ ಮಿತ್ತು ಪೋಪುಣ ಮಿತ್ತೆ ಪಾಡು ತಿರುಪೂರ್ಣ ಬರ್ತಾವೆ ನಾನು ಸಾರವಾರ ಡಮ್ಮು ಡಿಮ್ಮನ್ ದಕ್ಕದು ಒಟ್ಟು ದಾಳ ಹಾಳು ಆಲೋಚನೆ ಮಾಡು ಇಷ್ಟು ದೊಡ್ಡ ಒಂದು ಮದುವೆ ಕಾರ್ಯಕ್ರಮ ನನ್ನ ಒಬ್ಬನ ತಲೆಯಲ್ಲಿ ಆಗ್ಬೇಕು ಹೌದಾ ಮತ್ತೆ ನೀವು ತಲೆಬಿಸಿ ಮಾಡಬೇಡಿ ನಿಮ್ಮ ತಲೆಯಲ್ಲಿ ಮದುವೆ ಖಂಡಿತ ಆಗುದಿಲ್ಲ ನೋಡಿ ಇದರಲ್ಲಿ ಎಷ್ಟು ಉಂಟು ಸಾಧಾರಣ ಒಂದು 2 ವರ್ಷದ ಕೆಲಸ ಉಂಟು ಅದನ್ನು ಕೆತ್ತಿ ಸರಿ ಮಾಡ್ಲಿಕ್ಕೆ ಇಲ್ಲಿ ಕೆತ್ತಿ ಇಲ್ಲಿ ಚಪ್ಪರ ಆಗ್ತದೆ ಮತ್ತೆ ಅಂತದೊಂದು ಚಪ್ಪರ ಹಾಕುವ ಹಾಗಲ್ಲ ಮಹಾರಾಯ ನನ್ನ ಒಬ್ಬನ ಆಲೋಚನೆಯಲ್ಲಿ ಆಗಬೇಕು ಅಂತ ಇನ್ನು ಹೂವಾರ ಇಲ್ಲಿ ಬನ್ನಿ ಹೂವಲ್ಲಿ ಉಂಟ ನೋಡಿ ಎಂತದ್ದು ಆಹಾರ ಮಾಡಿ ನೀನು ಮುಕ್ಕಲಿಕ್ಕೆ ಇದ್ದವ ಅದಲ್ಲ ಹೂವಿನ ಹಾರ ಅಂತ ಹೂವಿನ ಹಾರ ಅಂತರ್ಪಿಸ್ ಅದಿಲ್ಲ ನೀವಿರುವಾಗ ಬೇರೆ ಬೇಕಾ ಪಿಶಾಚಿ ಅದಲ್ಲ ಮಹಾರಾಯ ಪಿಶಾಚ ಅಂತರ್ಪಟ ಅಂತ ಅಮ್ಮ ಇಕೊಳ್ಳಿ ಹುಡುಗಿಯ ಕೈಯಲ್ಲಿ ಈ ಕಡೆ ಕೊಡಿ ಬನ್ನಿ ರಾಯರೇ ಹಿಡ್ಕೊಳ್ಳಿ ರಾಯರೇ ಇದ್ಯಾಕೆ ಅದು ಕೊರಳಿಗೆ ಹಾಕ್ಲಿಕ್ಕೆ ನನ್ನನ್ನೇ ಮದುವೆ ಆಗ್ತೀರಾ ಆಗ್ಬಹುದಾ ಮತ್ತೆ ನೀವೇ ಹೇಳಿದ್ದಲ್ಲ ಅಂದ್ರೆ ಕೊರಳಿಗೆ ಅಂತದ್ದು ಹುಡುಗಿಯ ಕೊರಳಿಗೆ ಹಾಕ್ಲಿಕ್ಕೆ ಇದ್ದದ್ದು ನಾನು ಹೇಳಿದ ಮೇಲೆ ಹಾಕಿದ್ರೆ ಆಯ್ತಾ ಅನ್ನದ ಸುಮ್ಮನೆ ತದೇವ ಲಗ್ನಂ ತುದಿರಂತು ದೇವ ತಾರಾವಂತು ದೇವ ವಿದ್ಯಾವಲಂತು ದೇವ ದೇವಲಂತು ದೇವ ಸ್ವಲ್ಪ ದಾರಿಯಿಂದ ಹೇಳಿ ಆಯ್ತಾ ನಿಮ್ಮ ಮಕ್ಕಳನ್ನು ಹಿಡಿದುಕೊಳ್ಳಿ ದೇವರ ಮೂರ್ತಿಗೆ ಕಟ್ಟೆ ಪೂಜೆ ಹೋಗ್ತಾ ಉಂಟು ನಿನಗೆ ಈಗ ನಂದೇನು ಇದು ದೇವರ ಮೂರ್ತಿ ಹೊತ್ತುಕೊಂಡವ್ರು ಹೊಟ್ಟದ್ದ ಮತ್ತೆಂತದ್ದು ಹಾಗಾದು ನೋಡುವ ಆಲೋಚನೆ ಮಾಡಿ ಇದು ಧಾರಾಕಾಶ ಹೌದಾ ಹಿರಿಯವರಿಂದೊಂದು ಮುಟ್ಟಿಸುವ ಕ್ರಮ ಉಂಟು ಅಲ್ಲ ನೀರುವಾಗ ಬೇರೆ ಮುಟ್ಟಿಸಬೇಕು ನಾನೇ ಮತ್ತೆ ಅದಲ್ಲ ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ಆಲೋಚನೆ ಆಯ್ತು ಎಷ್ಟು ದೊಡ್ಡ ಸಭೆ ಮಾರಾಯ ನೋಡಿ ಮತ್ತೆ ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ ಹಾಗೆ ಅಂತ ಅವರಿಗೆ ಮುಟ್ಟಿಸದೇ ಇದ್ರೆ ಮನಸ್ಸಿಗೆ ಬೇಸರ ಆಗ್ತದೆ ಹಾಗಾಗಬಾರ್ದು ಏನು ಮಾಡು ಸುಲಭದ ಉಪಾಯ ಉಂಟು ಹೀಗೆ ಮಾಡುವ ಈಗ ನೀವು ಇಲ್ಲಿದ್ದೀರಲ್ಲ ನೀವು ಇದನ್ನು ಮುಟ್ಟಿ ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಮುಟ್ಲಿ ಅವರನ್ನು ಹಿಂದಿನವರು ಮುಟ್ಲಿ ಮತ್ತೆ ಸಿಕ್ಕಿದವರೆಲ್ಲ ಮುಟ್ಟುತ್ತಾ ಇರಲಿ ನಮ್ಮ ಕೆಲಸ ಆಗುತ್ತಾ ಇರಲಿ ಹಾಗೆ ಮುಂದೆ ಬಾ ನೀವೆಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದ ಹಾಗೆ ಹಾಕು ಎಂತದ ಎಲ್ಲರೂ ಕೈ ಹಾಕ್ತಾ ಇದ್ರು ಹಾಗೆ ನಾನು ಕೈ ಹಾಕಿದ್ದು ಹಾಗೆ ಎಲ್ಲರೂ ಕೈ ಹಾಕ್ತಾರ ನಾನು ಒಬ್ಬ ಕೈ ಹಾಕ್ತೇನೆ ಅಂತ ಯಾಕೆ ಅಂತ ಗೊತ್ತುಂಟ ನಿನಗೆ ಮುಟ್ಟುವುದು ಅಂತ ಅರ್ಥ ಮುಟ್ಟುವುದು ಯಾಕೆ ಹಿರಿಯವರೆಲ್ಲ ಸೇರಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ವಾ ಆಗ್ತದೆ ನಿನ್ನ ಅಪ್ಪ ಲಿಂಗಪ್ಪ ಇದ್ದಾನ ಅವನಿಗೊಮ್ಮೆ ಮೊದಲು ಹೋಗಿ ಆಶೀರ್ವಾದ ಮಾಡು ಇನ್ನೂ 1-2 ಮಕ್ಕಳನ್ನು ಹುಟ್ಟಿಸಿ ಇಲ್ಲಿಗೆ ಕಳುಹಿಸಿಕೊಡು ಅಂತ ಮುಟ್ಟಿದಾರಂತೆ ನಿನ್ನೆ ಮುಸುಳು ನೋಡಿದ ಸಾಕಲ್ಲ ಆಸೆಗೆಟ್ಟವ ಅಲ್ಲ ನಿನಗೆ ಬೈದು ಪ್ರಯೋಜನ ಇಲ್ಲ ಯಾಕಂದ್ರೆ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನಲ್ಲ ಅವನಿಗೆ ಮೊದಲು ಹೌದು ನಾನು ಬರುದಿಲ್ಲ ಅಂತ ಹೇಳಿದ್ದೇನೆ ಆದ್ರೆ ಭಾಷೆ ಕೆಟ್ಟವ ಅನೆಬರ ಕೆಟ್ಟವ ಅನ್ನಿ ಪೂಜಾರಿಯ ಮಗ ಉಜ್ಜಿರ ನಾರಾಯಣ ಕರ್ಕೊಂಡು ಬಂದದ್ದು ಅವನಿನ್ನ ಸಂತಾನದವನ ಭಾಷೆ
ನೀವು ಅವನಿಗೆ ಯಾಕೆ ಜೋರು ಮಾಡುದು? ಅವ ಸಣ್ಣವ, ಅವನಿಗೆ ಸರಿಯಾಗಿ ಮುಟ್ಲಿಕ್ಕೆ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ಅವನನ್ನು ಕರೆದುಕೊಂಡು ಹೋಗಿ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಕಲಿಸಿರಿ. ಮತ್ತೆ ನಿಮ್ಗೆ ಅನುಭವ ಬರ್ತದಲ್ಲ ಎಲ್ಲಿ ಎಲ್ಲ ಮುಟ್ತಾನಂತ. ವಿಷಯ ಹೌದು, ಹೇಳಿ ಕೊಡದೆ ಇಷ್ಟು ತಯಾರಾಗಿದ್ದಾನೆ. ಇನ್ನು ಹೇಳಿ ಕೊಟ್ರೆ ಎಲ್ಲೆಲ್ಲಿ ಹೋಗಿ ಕೈ ಹಾಕ್ತಾರೆ ಅಂತ ಯಾರಿಗೂ ತೊಂದರೆ ಇಲ್ಲ. ತಿನ್ನದಾದ್ರೆ ಅವರಿಂದ ನಾಕು ತಿನ್ಲಿ. ಏನು ಪುರೋಹಿತರೆ, ಮಕ್ಕಳಿಗೆ ನೀವು ಜೋರು ಮಾಡುದ? ಯಾರಮ್ಮ ಮಕ್ಕಳು? ಮತ್ತೆ ಇವ ಮಕ್ಕಳ ಅಲ್ವಾ? ನನಗೇನು ಕಣ್ಣು ಕಾಣುದಿಲ್ಲ ನೀವು ಹೇಳುದ? ನೋಡಿ ಅಮ್ಮ, ಆಲೋಚನೆ ಮಾಡಿ ಮಕ್ಕಳು ಮಾಡುವ ಹಾಗೆ ಮಾಡ್ಬೇಕು, ಒಟ್ಟು ಮಕ್ಕಳು ಮಾಡುವುದಲ್ಲ. ಶುರು ಮಾಡ್ಬೇಕು. ಹಾ ಹೇಳಿ. ಶುರು ಪುರೋಹಿತ್ರೆ, ಸ್ವಲ್ಪ ಮುಂದೆ ಬನ್ನಿ. ಸತ್ಯ ಹೇಳಿ, ಮುಗಿಯುವಾಗ ಎಷ್ಟು ಹೊತ್ತಾದಿತ್ತು? ಎಂತದು? ನಿಮ್ಮ ಗಗ್ಗರ ಸೇವೆ. ನಿನ್ನ ನಾಲಿಗೆಗೆ ದನ ಮೆಟ್ಲಿಕ್ಕೆ ನನ್ನೆದು ಗಗ್ಗರ ಸೇವೆ. ಮತ್ತೆಂತ? ನೀನು ಆಲೋಚನೆ ಮಾಡು. ಅವರು ಅಷ್ಟು ಚಂದ ಮಾಡಿ ಭಾರಿ ಒಳ್ಳೇದಾಗಿದೆ. ಇವು ಇಷ್ಟು ಮಂದಿ ಇದ್ದಾರೆ, ಯಾರು ಏನು ಮಾಡುವುದಿಲ್ಲ. ಪಾಪ ಅವರಿಗೊಂದು ಯಾಕೆ ಬೇಸರ ಆಗುವುದು ಅಂತ ನಾನು ಪ್ರಾರಂಭ ಮಾಡಿದ್ದೆ. ಹಾಗೆ ಭಟ್ರೆ, ನೀವು ದೀಪ ನಾರಿಸಿದ್ದ? ಹೌದಮ್ಮ. ಮಂಗಳ ಕಾರ್ಯಕ್ಕೆ ಆರಿಸಬಾರ್ದು ಗೊತ್ತಿಲ್ಲ ನಿಮಗೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಏನದು? ಧರ್ಮಕ್ಕೆ ನಾವು ಎಣ್ಣೆ ಹಾಳು ಮಾಡುದು ಯಾಕೆ? ದೇವರ ಎಣ್ಣೆ ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಎಣ್ಣೆ ಉಂಟು, ಕೇಳಿ ನೀವು. ಇರಬಹುದಮ್ಮ, ಹಾಳು ಮಾಡುವಾಗ ಆಲೋಚನೆ ಮಾಡಿಕೊಳ್ಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ. ಸುಮ್ಮನೆ ಹಾಳು ಮಾಡುವುದರಲ್ಲಿ ಅರ್ಥ ಉಂಟು. ಓ ಪುರೋಹಿತ್ರೆ, ನೀವು ಯಾರ್ಯಾರ ಹೆಂಡತಿ ಮಕ್ಕಳಿಗೆ ಉಳಿತಾಯ ಮಾಡುದು? ತಲೆ ಸರಿ ನನಗೆ. ನಾನು ನನ್ನ ಹೆಂಡತಿ ಮಕ್ಕಳಿಗೆ ಬೇಕಾಗಿ ಉಳಿತಾಯ ಮಾಡಲ್ಲ. ಕೊಂಡೋಗ ಸ್ವಲ್ಪ ಜಾಸ್ತಿ ಕೊಂಡೋಗಿ. ಹೋದ್ರೆ ಒಂದು ಅರಸಿನ ಎಣ್ಣೆ ಹಾಕೋ ಕ್ರಮ ಉಂಟು. ಆಗಿದ ನಾನು ಇದ್ದದ್ದು ಹಲಸಿನ ಹಣ್ಣು ಮುಕ್ಕುತ್ತೀಯ, ಮಣ್ಣು ತಿನ್ನು, ಅರಸಿನ ಎಣ್ಣೆ ಅಂತ ನಾನು ಹೇಳಿದ ಹಾಗೆ ಹೇಳಿ. ಎಣ್ಣರಸಿ ನೋಡಿ ನೋಡಿ, ನಿಮ್ಗೇನು ಬಾಯಿ ಬರುದಿಲ್ವಾ? ಬರುತ್ತೆ. ಏನು ಊಟ ಮಾಡಿಲ್ವಾ? ಮಾಡಿದ್ದೇನೆ. ಅಲ್ಲ, ನೀವು ಆಗುವ ಮಾತು ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಅಲ್ಲಿ ಕೇಳಬೇಕಾ ಬೇಡವಾ? ಕೇಳಬೇಕು. ಕೇಳಿದ್ರೆ ಪರಿಣಾಮ ನಾಳೆ ಏನಾಗ್ತದೆ? ಏನಾಗುತ್ತೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಎಲ್ಲ ಒಳ್ಳೇದಾಗಿದೆ, ಆದ್ರೆ ಒಂದೇ ಒಂದು ವಿಚಾರದ ಬಗ್ಗೆ ಬೇಸರ. ಮದುಮಗನಿಗೆ ಬಾಯಿ ಬರುವುದಿಲ್ಲ. ಓ, ಹಾಗಾಗ್ಬಾರ್ದು. ಹಾಗಾಗ್ಬಾರ್ದು. ಗಟ್ಟಿಯಾಗಿ ಮತ್ತೆ ಒಟ್ಟಿನಲ್ಲಿ ಎಲ್ಲಪ್ಪ ಅಂದ್ರೆ ಎಂತದು? ಎಲ್ಲರಪ್ಪ ಅಂದ್ರೆ ಎಂತದು? ಹಾಗೆ ಯಾಕೆ ಹೇಳಿ? ಪುಣ್ಯ ಬರುತ್ತೆ. ಪುಣ್ಯ ಬರುತ್ತೆ. ನಾನು ಗಟ್ಟಿ ಹೇಳಿ ಆಯ್ತಾ? ಎನ್ನರಸಿ ಎಣ್ಣೆ ಮಸಿ ಹೋಯ್ತು ಮಾರಾಯ, ಎಣ್ಣೆ ಮಸಿ ಹೋಯ್ತು. ಹೋಗಿದೆ. ಇದು ಯಾರು ನನ್ನ ಕೈಯಲ್ಲಿ ಕೊಟ್ಟದ್ದು? ಇದು ನಾನೇ ಕೊಟ್ಟದ್ದು. ನನಗೇನು ಅಪಸ್ಮಾರ ಉಂಟಾ? ಬಿದ್ದದ್ದು ಕಾರಣ ಉಂಟು. ನಾನು ಮೊದಲೇ ಹೃದಯ ರೋಗಿ. ಇವರ ಆರ್ಭಟಕ್ಕೆ ನನ್ನ ಎದೆ ಒಡೆದು ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ಜನ ನೀನೇ ಆಗ್ತೀಯ. ದೊಡ್ಡ ನಮಸ್ಕಾರ. ಆ ಹೆಂಡತಿ ಮಕ್ಕಳನ್ನು ಸಾಕುವಂತ ಕೆಲಸ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಇದು ನಿನಗೆ ಆದಿತ್ತು. ಅದಕ್ಕಿಂತ ಇದೇ ಆದಿತ್ತು. ಅದಾ ಸಾಕು. ಎನ್ನರಸಿ ಎನ್ನರಸಿ ಎಷ್ಟು ಒಳ್ಳೆಯ ಸ್ವರ ಉಂಟು ಮಾರದೆ. ಅದನ್ನು ಬಿಟ್ಟು ಬರ. ಹೊನ್ನರಸಿ ಹೊನ್ನರಸಿ, ಪ್ರಾಣರಸಿ ಪ್ರಾಣರಸಿ, ಪಟ್ಟದರಸಿ. ಬಟಾಟೆ ರಸಿ ಉಂಟಾ? ಉಂಟು. ಮತ್ತೆ ಬರ್ತದೆ, ಕೂತ್ಕೋ ಅಲ್ಲಿ. ಹಾಗಲ್ಲ ಮಾರಾಯ, ಅರಸಿ ಅಂತ ನಿಮ್ಮ ಹಾಗೆ ಕ್ರಮ ಉಂಟಾ? ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ ಉಂಟು. ಹೌದಾ? ನಿನ್ನ ಕಮಲದಂತಹ ಮುಖಕ್ಕೆ, ಕುಂಬಳದಂತಹ ಮುಖಕ್ಕೆ, ಕುಂಬಳ ಅಲ್ಲಯ್ಯ, ಕಮಲದಂತಹ ಮುಖಕ್ಕೆ, ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಅಚ್ಚನ್ನ. ಅವರು ಮಲಗಿದ್ದಾರೆ. ನಾನು ಹೇಳಿದ ಹಾಗೆ ಹೇಳಮ್ಮ.
ಎನ್ನ ರಸ ಎನ್ನ ರಸ ಒನ್ನ ರಸ ಒನ್ನ ರಸ ಪ್ರಾಣದ ರಸ ಪ್ರಾಣದ ರಸ ಪಟ್ಟದ ರಸ. ಓ ಪುರೋಹಿತ್ರೆ, ಓ ನಿಮ್ಮಲ್ಲಿ ಎಷ್ಟು ಬಗೆಯ ರಸ ಉಂಟು ನೋಡುವ. ನಿನಗೆ ಯಾವ ರಸ ಬೇಕಾದೀತು? ಸೂರ್ಯಂಗೆ ಇದ್ದ ರಸ ಉಂಟ? ಉಂಟು. ಈ ಸಲ ರಸ ಕುಡಿದು ಹೋಗ್ತಿ ಮಗನೇ, ನೀನು ಮೇಲೆ ಬೀಳುವುದಿಲ್ಲ. ಯಾರೆಲ್ಲಿದ್ದು ನಿನಗೆ ರಸ ಕೊಡ್ತೇನೆ ಆಯ್ತಾ? ಈಗ ರಸ ಎಲ್ಲರೂ ಹುಡುಕಿಕೊಂಡು ಹೋಗ್ತಾರೆ, ಚಳಿಗೆ ಒಳ್ಳೇದಾಗ್ತದೆ. ಹೌದೌದು, ನಿನಗೆ ಒಳ್ಳೇದಾಯಿತು. ನೋಡಿ ಅವನಿಗೆ ಏನಾಗ್ಲಿಲ್ಲ. ಅವನಿಗೆ ಆಗುದು ಹೇಗೆ? ಅವನು ಬೇಕಾದನ್ನು ಆಗಾಗ ತಿಳ್ಕೊಳ್ತಾ ಇರ್ತಾನೆ. ಇನ್ನಾಗಲ್ಲ, ನಾನು ಅರಸ ಅಂತ ಹೇಳ್ತೇನೆ, ನಿನಗೆ ರಸದ್ದು ನೆನಪಾಗ್ತದೆ. ನಿಮ್ಮ ನಿಮ್ಮ ಮುಜ್ಜಿನಂತಹ ಮುಖಕ್ಕೆ ಅಲ್ಲ ಅಯ್ಯ, ಆ ಮುದ್ದಿನಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅರಸಿನ ಹಣ್ಣು ಹಚ್ಚಿದರೆ ಬೇಡ ತಾಗಿ ನೊಣ ಕೂತು ಪಚೀತಿಯಾಗುತ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಅದ್ಯಾರು ಭಟ್ರೆ ನಿಮ್ಮ ಅಜ್ಜಿಯ? ನಿನ್ನ ಕುಟುಂಬದವರು. ಅಮ್ಮ ಬಹಳ ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಎಂತದ್ದು ಒಳ್ಳೇದಾಗುದು? ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹೇಳಿ ಮಾರ್ಯಾರೆ, ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಬನ್ನಿ ಬನ್ನಿ, ಸಾಲಾಗಿ ಬಂದು ಕೊಟ್ಟು ಹೋಗಿ ಆಯ್ತಾ? ಏನದು ಸಾಲಾಗಿ ಬಂದು ಕೊಡುದು? ಉಡುಗೊರೆ ತಂದು ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೊಮ್ಮೆ ಪ್ರವೇಶ ಮಾಡುದು ಅಂತ. ಬರ್ಲಿ ಬರ್ಲಿ ಒಮ್ಮೆ. ಉಡುಗೊರೆ ಕೊಡುವಂತ ಪದ್ಧತಿಯೇ ಇಲ್ಲ. ಆಶೀರ್ವಾದ ಉಡುಗೊರೆ ಎಂಬುದೇ ನಾನು ತೀರ್ಮಾನಿಸಿದವಳು. ಏನು ಕೊಡುದು ಬೇಡ. ಎಷ್ಟು ಒಳ್ಳೆಯ ವಿಷಯ ಮಾರ್ಯಾರೆ. ತಂದದ್ದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಎಲ್ಲ ಮನೆಗೆ ಕೊಂಡು ಹೋದ್ರೆ ಮುಗೀತಲ್ಲ. ಸಭೆ ಮಧ್ಯೆ ಒಬ್ಬರು ಕರೆದು ಹೇಳ್ತಾ ಇದ್ದಾರೆ, ಪುರೋಹಿತರು ಕೈ ಬೀಳ್ಬೇಕಂತ. ಈಗ ನೀವೆಲ್ಲ ಕಾಯ್ದು ನನ್ನ ಕೈ ಬೀಳ್ಬೇಕು ಅಂತಲ್ವಾ ಆಲೋಚನೆ ಮಾಡಿದ್ರೆ? ನಾನು ಇರುವವ ನಿಮಗೆ ಒಬ್ಬ ಪುರೋಹಿತ, ನನ್ನ ಕೈ ಬಿದ್ದರೆ ಮತ್ತೆ ನಿಮಗೆ ಗೊತ್ತಾದಿತ್ತು. ಹಾಗಲ್ಲ, ಮತ್ತೆ ನಿಮ್ಮದೊಂದು ಉಡುಗೊರೆ. ಆಗ ಮತ್ತೇನು ಮಾಡುದು? ಬಂದಾಗಿದೆ ಅಲ್ಲ, ಕೊಡೋದು ಉಪಾಯ ಇಲ್ಲ. ಕೊಡುವ, ದೊಡ್ಡ ವಿಷಯ ಅಲ್ಲ. ಸೋಮಜಾಡೇನ ಅದ್ಯಾರು ಸೋಮಯಾಜಿ? ಸೋಮಯಾಜಿ ಅಲ್ಲ ಮಾರೆ, ಸೋಮಜಾಡ ಅನ್ನೋ ಕೊಟ್ಟಂತ ಪಟ್ಟೆ ಇದು. ಹೇಳಿದ್ದಾರೆ ಸ್ವಾಮಿ ಭಟ್ರೆ, ಏನಿಲ್ಲ ಇದ್ರು ನನ್ನ ಜೀವನ ಪರ್ಯಂತರ ನೀವು ನನ್ನ ಹೆಸರು ಹೇಳ್ತಾ ಇರ್ಬೇಕು ಅಂತ. ಕೊಟ್ಟವರನ್ನು ಮರೆಯ ಕೂಡದಪ್ಪ, ಕೊಡದಿದ್ದವರನ್ನು ಯೋಚಿಸಬಾರದು. ಆದ್ದರಿಂದ ಹೇಳ್ತಾ ಇರಲು ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕೈಯಿಂದ ಉಡುಗೊರೆ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ. ಕೊಡ್ಲಿಕ್ಕಿಲ್ವಾ? ಓದಲ್ಲಿ ಎಲ್ಲ ಪಟ್ಟೆ ಕೊಡ್ತಾ ಹೋದ. ನನಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು? ಒಂದೇ ಇರುವುದಾ? ಒಂದಲ್ಲ, 1000 ಉಂಟು. ಆದ್ರೆ ಕೊಡ್ಬೇಕು ಅಂತೇನು ಉಂಟ, ಶಾಸ್ತ್ರಕ್ಕೊಂದು ಕೊಟ್ಟು ಮುಗಿಸಿದ್ರೆ ಆಯ್ತು ನೋಡಿ. ಅದು ಪಟ್ಟೆಯ ಸೊಳ್ಳೆ ಬರದೆ ನಿನಗೆ ಹೇಗೆ ಅಂತ ಅದು ತಲೆ ಬಿಸಿ ಅಂದ್ರೆ ನನ್ನ ತಪ್ಪಲ್ಲ. ಅದು ಗೆದ್ದಲು ಉಪದ್ರ ಕೊಟ್ಟದ್ದು, ಆದ್ರಿಂದ ಹಾಗಾದ್ದು. ಅಮ್ಮ ಆಯ್ತಲ್ಲ, ಕಾರ್ಯಕ್ರಮ ಎಲ್ಲ ಬಹಳ ಒಳ್ಳೇದಾಗಿದೆ. ಆದ್ರೆ ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಹುಡುಗಿಯನ್ನು ಇಳಿದು ಇಳಿಸಿಕೊಡು. ಏನಮ್ಮ, ಬಾ ಅಮ್ಮ, ಬಾ 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 ಬಾ. ಪುರೋಹಿತ್ರೆ, ಅಲ್ಲಿ ದೊಡ್ಡ ಮರ ಕಾಣ್ತಾ ಉಂಟಲ್ಲ, ಅದಕ್ಕೆ ಹೋಗಿ ಕಟ್ಟಿ ಹಾಕಬೇಕು. ಅಲ್ಲಿ ಹೋಗಿ ಹಗ್ಗ ಇಲ್ಲ ಅಂತ ತಲೆ ಬಿಸಿ ಮಾಡಬಾರ್ದು. ಇದರಲ್ಲಿ ಬೇಕಾದಷ್ಟು ಹಗ್ಗ ಉಂಟು. ಪಾಪಿ ಮಳೆಯ ಮಧ್ಯೆ ಮುಟ್ಟಾಳ, ಈಗಲೇ ಕೊಡ್ತೇನೆ ಶಾಪ. ಚಾಪೆ ಕೊಟ್ರೆ ಹೋಗಿ ಅಲ್ಲಿ ಮಲಗ್ತೇನೆ. ಮಲಗುತ್ತಿಯಲ್ಲ, ಮತ್ತೆ ಮಲಗಿದ್ರೆ ಮತ್ತೆ ನೀನು ಹೇಳ್ಲಿಕ್ಕಿಲ್ಲ, ನಿದ್ದೆ ಬರ್ತದೆ. ನಿದ್ದೆ ಹೌದು, ಶಾಶ್ವತವಾದ ನಿದ್ದೆ. ಒಳ್ಳೆದಾಗಿ ಜೀವನದಲ್ಲಿ ಹೇಳುವ ಆಸೆ ಇಲ್ಲ, ಸತ್ತೇ ಹೋಗ್ತಿ ಮಗನೇ ನೀನು. ಅದೇನು ಬರೋಯ್ತು? ಇದನ್ನು ಮುಟ್ಟಿದ್ಯಾ? ಇದೆಂತದು? ಅದು ನಮ್ಮ ಹೊನ್ನಗಿರಿ ಮಹಾಲಿಂಗೇಶ್ವರ ದೇವಸ್ಥಾನ ತೈಲಿ ಹಗ್ಗ ಅಲ್ವ ಅದು? ಇದು ಶನಿವಾರವ ಅಲ್ಲ, ಆದಿತ್ಯವಾರ. ಜನಿವಾರ ಬರೇ ನೂಲಿನ ಜನಿವಾರವಲ್ಲ, ನರರ ಕರುಳಿನ ಜನಿವಾರವನ್ನು ಧರಿಸಿ ಇಲ್ಲಿಗೆ ಬರಬೇಕೆಂದು ಹಿರಿಯವರು ಹೇಳಿದ ಕಾರಣ ನಾನು ಹಾಗೆ ಬಂದರೆ ನನ್ನ ಜನಿವಾರವನ್ನು ಮುಟ್ಟಿ ಅಶುದ್ಧಗೊಳಿಸಿದೆಯಲ್ಲ ದುರಾತ್ಮ. ನಾನಿನ್ನು ಇದನ್ನು ಹೇಗೆ ಶುದ್ಧ ಮಾಡಲಿ? ಅದಕ್ಕೆ ನೀವು ತಲೆ ಬಿಸಿ ಮಾಡು. ನಾನು ಜೀವ ಇದ್ದೇನೆ. ನಾನಿಲ್ವ? ತೆಗೆದು ಈಚೆ ಕೊಡಿ, ನಾನು ತೊಳೆದು ತರ್ತೇನೆ ಹೋಗಿ. ಎಷ್ಟು ಒಳ್ಳೆ ವಿಷಯ. ಜನಿವಾರವನ್ನು ತೊಳೆದು ತರುತ್ತಾರಂತೆ. ಅದೆಂತದ್ದು ಬಟ್ಟೆ? ಅದು ಅಸ್ಪೃಶ್ಯ. ನೀನು ಮುಟ್ಟಿದ್ರೆ ಅದು ಅಶುದ್ಧವಾಗಿದೆ. ಇನ್ನು ದಶಗವ್ಯ ಮಾಡಿದರೂ ಅದು ಶುದ್ಧ ಆಗಲಾರದು. ಯಾವುದು ಗಸಿ ಬೇಕಾದ್ರೂ ಮಾಡಿ, ನೀವು ಮೊದಲು ಸ್ನಾನ ಮಾಡಿ ಹೋಗಿ. ನಾನೀಗ ಸ್ನಾನ ಮಾಡದೆ ಇಲ್ಲಿಗೆ ಬಂದಿದ್ದೇನೆಂದು ಅವರಿಗೆಲ್ಲ ನೀನು ತಿಳಿಸುವುದು. ಅವರಿಗೆಲ್ಲ ಗೊತ್ತಾಗ್ಬೇಡ. ಎಂತದ್ದು ಗೊತ್ತಾಗುದು? ನಾವಾಗೆಲ್ಲ ನೀರಿನಲ್ಲಿ ಸ್ನಾನ ಮಾಡುವ ಕ್ರಮ ಇಲ್ಲ. ಅದೇ ಆಗದಿಂದ ವಾಸನೆ ಬರ್ತಾ ಉಂಟು. ಅದು ನಿನ್ನ ಮೂಗು ಕೊಳೆತದ್ದು. ಮತ್ತೆ ನಾವು ಮಂತ್ರಸ್ಥಾನಿಗಳು. ಎರಡು ಹೇಳಿ ಕೊಡ್ತೀರಾ? ಮನೆಗೆ ಬಾ, ಈಗ ಬಾ. ನೋಡು, ಇವರೆಲ್ಲ ನಿನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದೊಂದು ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳಿ ಆಯ್ತಾ? ಅಣ್ಣಂದಿರಿ, ಅಣ್ಣಂದಿರಿ, ಅಕ್ಕಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ತಮ್ಮ ತಂಗಿಯಂದಿರಿ, ಗುರು ಹಿರಿಯರೇ, ಗುರು ಹಿರಿಯರೇ,
ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇದ್ದೆ. ಅಣ್ಣ ಅಣ್ಣ ನಮ್ಮ ಮೀಸದ ಕೊಮ್ಮುದು ಕೈದೆಪ್ಪ ಓಡಿ ಆಟ ಆಡ್ತಾ ಇದ್ದೇವನ್ನಾಗ ಕೊಮ್ಮು ತಿರ್ಗವೆ ಅಯ್ಯೇ ಪಿರೆ ಬಿಸಿರು ಪುಣಿಯರೇನೆ ಅಯ್ಯೇ ನನ್ನ ಕೊಮ್ಮು ತಿರ್ಗ ಹೊಡ್ತಿ ಆಟ ಆಡ್ದಿನಿ ನಿನ್ನ ಒಟ್ಟಿಗೆ ಹತ್ತಿ ಪೊಂಜೆನಕ್ಕ ಒಟ್ಟಿಗೆ ಯಾವ ವಾ ನರಮ್ಮನಿ ಮಹಾರಾಯಿ ಅವಳ ಮುಸ್ಕು ಬಾರ್ದಾಯ್ತು ಅವಳ ತಿರ್ಗವೆ ಓಡಿ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವು ಆಶೀರ್ವಾದಿಸಿ. ಹಾಗೆ ಅಮ್ಮ ಏನಾಯ್ತು ಮತ್ತೆ ಏನು ಪುರೋಹಿತರೆ? ನನ್ನ ಮಗಳಿಗೆ ಹೊಸ ಪರಿಚಯ ಅಲ್ವಾ? ಹೌದೌದು. ನನ್ನ ಮಗಳನ್ನು ಕರೆಸಿಕೊಂಡು ಹೋಗಿ ಅವ ಏನು ಮಾಡ್ತಾನೋ ಚಿಂತ ಅವಸ್ಥೆ ಅಲ್ಲ ವಿಷಯ ಹೌದಪ್ಪ. ಏನು ಮಾಡ್ತಾನೋ ಮಾಡುವುದೆಂತದಮ್ಮ, ಎಲ್ಲವರೂ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ವಿಷಯ ಅದೇ ಮತ್ತೆ ಕರ್ಮ ಕೂಡ ಇಲ್ಲ. ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಅಲ್ಲಿ ಯಾರು ಮನೆಯಲ್ಲಿ ಜನ ಉಂಟು, ಅದಕ್ಕೆ ನೀವು ಓ ಈರುದಾಯ ಬುಲಿಪುಣ ಅಜ್ಜಿ ಪೊಕ್ಕಡ ಜಿನ್ನಲ ಈರು ಬುಲಿಪೊಡ್ಚಿ ದಾಯನ್ ಬಂಡ ಪೆದಿ ಕರ್ಲು ಕಣ್ಣೀರು ಬರ್ಕೊಂಡು ನಮ್ಮದಾಯ ಬುಲಿಪುಣ ನಂಗೆ ಮರಲ್ಲ ಒಂಜಿ 4 ಸರ್ತಿ ಅಂಚಿಂಚಿ ಸರಿ ಪೋಂಡ ಪೂರ ಸಮಾಪುಂಡು ಕೈ ತೈಡೇಟ್ ಹೊರ ಬರ್ರ ಬನ್ಕಾವೇ ನೋಡಿ. ಒಂದು ಆಶೀರ್ವಾದ ಕೇಳುವ ಕ್ರಮ ಉಂಟು, ಕೈ ಮುಗಿರಿ, ನಾನು ಹೇಳಿದ ಹಾಗೆ ಹೇಳಿ. ಅಣ್ಣಂದಿದೆ ಅಣ್ಣಂದಿರ ಏನಾಯ್ತು? ಒಂದು ದೊಣ್ಣೆ ತೆಕ್ಕೊಳ್ಳಿ ಅಯ್ಯ. ಅದ್ಯಾಕೆ? ಅವರ ತಲೆಗೆ ಬಡಿಲಿಕ್ಕೆ ಅಲ್ಲ, ಆಶೀರ್ವಾದ ಕೇಳಿ ಅಂತ ನಾನು ಹೇಳ್ತೇನೆ. ಅಣ್ಣಂದಿರ ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗುದಾ? ಮತ್ತೆ ಹೇಗೆ ಹೇಳು? ಒಂದು ನಯವಿನಯ ಇಲ್ವ ರಾಯರೇ? ಹಾಗೆ. ಅಣ್ಣಂದಿರಿ ಅಣ್ಣಂದಿರಿ ಅಕ್ಕಂದಿರಿ ಅಕ್ಕಂದಿರಿ ಗುರು ಹಿರಿಯರೇ ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ತೇನೆ. ಒತ್ತಿ ಹೇಳುದು ಬೇಡ, ನಿಮ್ಮ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ಬೇಕು. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯರಂತ ನೀವು ಆಶೀರ್ವದಿಸಿ. ಸರಿ, ಇಲ್ಲಿ ನೀವು ಬೇಗ 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 ಒಂದು ಉತ್ತರೋತ್ತರ ದೀರ್ಘಾಶೀರ್ವದಿಸಿದ್ರೆ 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಏನ್ ಸಾಕ? ಸಾಕು. ಯಾಕಂದ್ರೆ ನಿಮ್ಮಲ್ಲಿ ಭಗವಂತ ಕೊಟ್ಟ ಬೇಕಾದ ಸಂಪತ್ತುಂಟು, ಖರ್ಚು ಮಾಡ್ಲಿಕ್ಕೆ ಬೇರೆ ದಾರಿ ಇಲ್ಲ. ಮತ್ತೆ ಹೆಣ್ಣು ಮಕ್ಕಳಿಂದಲೇ ವಂಶಾಭಿವೃದ್ಧಿ ಅಂತ. ಅದ್ರಲ್ಲಿ ಅಮ್ಮ ಅವ್ರನ್ನ ಹಾಲು ಕುಡಿಯುವ ವ್ಯವಸ್ಥೆ ಮಾಡಿ, ನಮಗೆ ಬಹಳ ದೂರ ಹೋಗ್ಲಿಕ್ಕೆ ಉಂಟು, ಬೇಗ ಆಗ್ಬೇಕಾಯ್ತಾ? ಎಲ್ಲರೂ ಸಾಲಾಗಿ ಊಟಕ್ಕೆ ಬನ್ನಿ. ಆಗ್ಲಿ, ಈಗಾದ್ರೂ ಜೀವಾದಿಯಲ್ಲ, ಅದು ನಮ್ಮ ಪುಣ್ಯ. ಯಾಕೆ ಊಟಕ್ಕೆ ಆಗೋದ ತಯಾರಾದ ಇಷ್ಟವರೆಗೆ ಸುದ್ದಿ ಇರಲಿಲ್ಲ ನಿಂದು. ಎಲ್ಲರನ್ನು ಕರಿಬೇಡ, ಅವರನ್ನು ಕರೆದ್ರೆ ನಮಗೂ ಊಟ ಇಲ್ಲ ಅಂತ ಆದಿತ್ತು. ಈಗ ಕತೆ ಮೋಸ ಆಗಿದೆ. ಪಾಯಸಕ್ಕೆ ಭಟ್ರು ಬೆಲ್ಲ ಅಂತ ಇಷ್ಟು ದೊಡ್ಡ ಹುಳಿ ಮುದ್ದೆ ಕೊಂಡೋಗಿ ಹಾಕಿದ್ದಾರೆ. ಪಾಯಸ ಬೇರೆ ಆಗ್ಬೇಕು. ನಾವು ಇವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇವೆ, ನಾಳೆ ಬೆಳಿಗ್ಗೆದಿಂದ ಹೋಗುವುದಕ್ಕಾಗುದಿಲ್ಲ. ಆದುದರಿಂದ ಈಗ ಆದದ್ದನ್ನು ನಾವು ಊಟ ಮಾಡುವ, ಅದರ ಬೆನ್ನಿಗೆ ಅವರಿಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡುವ. ಸತಿ ಗರ್ಭವೂ ತಳೆದು ಚಲುವ ಸುಕುಮಾರನ ಪಡೆದಿರಲು ನಿಲಯದಲ್ಲಿ ಗೆಲಿದು ಸುರಪುರ ಬಾಳುವ ಬಗೆಯರಿಯದ ದಿತಿಯೋ ಮರುಗುತ್ತಿರೆ ತನ್ಮನದಿ ದಿತಿಯೋ ಮರುಗುತ್ತಿರೆ ತನ್ಮನದಿ. ಮದುವೆಗೆ ಎಷ್ಟೋ ಸಮಯಗಳು ಕಳೆದೋಯ್ತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗಿಯ ತಾಯಿಯಾಗಿದ್ದಾಳೆ. ಆ ಮಗುವಿನ ಮುಖ ನೋಡುವ ಸಂತೋಷವಾದರೂ ಕೂಡ ನನ್ನ ಮನದಲ್ಲಿ ಹಾಗೆ ದುಃಖ ಉಳಿದಿದೆ. ಈ ಕಷ್ಟ ಯಾರ ಆಶ್ಚರ್ಯ ಬ್ರಹ್ಮಾಶ್ಚರ್ಯ, ಮಗಳ ಮದುವೆ ಆಗಿದೆ, ಮೊಮ್ಮಗ ಹುಟ್ಟಿದ್ದಾನೆ. ಅವನ ಮುಖವನ್ನು ನೋಡಿ ಸಂತೋಷ ಪಡುವುದು ಬಿಟ್ಟು ದುಃಖಿಸ್ತಾ ಇದ್ದೀರಿ. ಈ ದುಃಖಕ್ಕೆ ಕಾರಣ ಅರ್ಥವಾಗಲಿಲ್ಲ ಏನಮ್ಮ?
ಮಗನೇ, ಹಾ. ನನ್ನ ದುಃಖದ ವಿಚಾರಗಳು ಬೇರೇನಲ್ಲ. ಯಾವುದು? ನನ್ನ ಮಕ್ಕಳು ದೇವಲೋಕದ ಅಧಿಕಾರ ಬಯಸಿ ನಾಕವನ್ನು ತೆರಳಿದವರು ಹಾ. ಪುನಃ ಬರ್ಲೇ ಇಲ್ಲ ಕಂದ. ಏನಾದ್ರು ಮೋಸದಿಂದ ಇಂದ್ರಾದಿ ದೇವತೆಗಳು ಹಾ ನನ್ನ ಮಕ್ಕಳನ್ನು ಕೊಲ್ಲಿಸಿದ್ದಾನೆ ಪಾಪಿ. ಆ ದೇವತೆಗಳಿಂದ ನಿಮಗೆ ವಂಚನೆ ಆಗಿದೆ. ಚಿಂತಿಸುವ ಅಗತ್ಯವಿಲ್ಲ. ನನಗೊಂದು ಆಶೀರ್ವಾದ ಇತ್ತಂತಾದ್ರೆ ಸ್ವರ್ಗವು ನೀಯಾರಿ ಇಂದ್ರಾದ ಸುಮಾಸನ ತಕ್ಕ ಬುದ್ಧಿಯನ್ನು ನಾನು ಕಳಿಸ್ತೇನೆ. ಹೋಗಿ ಮಗನೇ, ನಿನ್ನ ಮನೆ ದೇವರು. ನಾಗದೇವನ ಬರಿದಾಗೆ ಹೇಳಿಕೊಳ್ತೇನೆ. Oh,
ನೀನು ನನಗೆ ನಿರ್ಲಕ್ಷ್ಯ ಒಮ್ಮೊಮ್ಮೆ ತ್ರಯಾಕ್ಷರ ಬಂದು ಲೆಕ್ಕಿಸುವನಲ್ಲ ಇದನ್ನು ಕಳಿಸಿಕೊಟ್ಟವರಂತೆ ಧರಿಸಿ ಭಯದಿಂದ ನಡುಗುತ್ತ ಭರದಿ ನಡೆತಂದಾಗ ಮಾಲಿನಿಗೆ ರಗಿ ಪೇಳಿದನು. ಅಮ್ಮ ಹೊಟ್ಟೆ ನೋವ ಇಲ್ಲ ಮತ್ತೆ ಆ ನಮ್ಮನೆ ಬೊಬ್ಬೆ ಹೊಡಿಯುದು ಮತ್ತೆ ಏನ್ ಮಾಡ್ಬೇಕು ಅಮ್ಮ? ಯಾರು ನೀನು? ನನ್ನ ಗುರ್ತ ಇಲ್ವಾ? ನೀನು ಹೇಳಿದ್ದೆ ಬಂದು ಪರಿಚಯ. ಎಷ್ಟು ವರ್ಷದಿಂದ ನಿಮ್ಮ ಜೊತೆಯಲ್ಲಿ ಎಂತ ಹೇಳಿದ್ ನೀನು? ಹೌದಮ್ಮ, ನಾನು ಬೇರೆ ಯಾರು ಅಲ್ಲಮ್ಮ. ಮತ್ತೆ ನಾನು ನಿಮ್ಮ ಗಂಡ. ಹಲ್ಲು ಉದುರಿಸಿ ನಿನ್ನ ಕೈಯಲ್ಲಿ ಕೊಡ್ತೇನೆ ಈಗ ನಾನು. ಯಾಕಮ್ಮ ಎಂತ ಹೇಳಿದ್ದೀನಿ? ನೀವು ಯಾಕಮ್ಮ ಸುಟ್ಟುಕೊಳ್ಳುವುದು? ಸುಟ್ಟು ನಾನು ನಿನ್ನನ್ನು ಸುಟ್ಟು ಬಿಡ್ತೇನೆ ಈಗ ನಾನು. ಆಗಲ್ಲಮ್ಮ, ನಾನು ನಿಮ್ಮ ಗಂಡ. ಮತ್ತೆ ಮೇಲೆ ಓ ದೇವ್ರೆ, ನನ್ನ ಪ್ರಾಣವೇ ಹಾರಿ ಹೋಗ್ತಿದ್ದೀಗ. ಹೌದಪ್ಪ, ನಿಮ್ಮ ಗಂಡನ ಜೊತೆಯಲ್ಲಿ ನಾನು ಗುರುಪುರಕ್ಕೆ ಹೋದಲ್ವಾ? ಮತ್ತೆ
ಅದೀಗ ಅಲ್ಲಿದ್ಯಾ ಗುರುಪುರ ಈಗ ಅಲ್ಲಿದ್ಯಾ? ಅಲ್ಲಮ್ಮ, ಮೇಲೆ ಗುರುಪುರ ಸುರಪುರ ಅಲ್ಲಿಗೆ ಹೋದಮ್ಮ. ಅವ್ರ ಜೊತೆಯಲ್ಲಿ ಹೋದ್ದು. ಅಲ್ಲಿಯ ವಿಷಯ ತಿಳಿಸಬೇಕಲ್ಲ, ಹಾಗೆ ನನ್ನ ಗಂಡನ ಜೊತೆಯಲ್ಲಿ ಏನಾಯ್ತು ವಿಚಾರ? ಲಾಲಿಸಬೇಕು ತಾಯಿ ಮಾಲಿನಿ ಗುಣಮಣಿಗೆ ಕಾಂತ ನಿನ್ನಯ ಕಾಂತ ಕಾಳಗದಲ್ಲಿ ಸುರಜಾಲವಗಿಲಂದು ಲೀಲೆಯುಳೈದಂದ ನಿನ್ನಯ ಕಾಂತ ವಿಷಯ ಕೇಳ್ಬೇಕಮ್ಮ. ನಾನು ಮತ್ತು ನಿಮ್ಮ ಗಂಡ ಜೊತೆಯಾದ ಮೇಲೆ ಗುರುಪುರಕ್ಕೆ ಹೋದೆವು. ಸುರಪುರ ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಯಜಮಾನ ಸೂರಪ್ಪ ಇದ್ದಾನಲ್ಲ. ಯಾರು? ಸೂರಪ್ಪ ಅಂಥವನು ಒಬ್ಬ ಇದ್ದಾನಲ್ಲಿ. ಅಲ್ಲಿ ಯಜಮಾನ, ಅಲ್ಲಿಯೇ ಯಜಮಾನ ಸುರಪ್ಪ. ಅವ ದೇವರ ಕಳ್ಳರನ್ನು ಕೂಡಿಕೊಂಡು, ದೇವರ್ಕಳು ಅವರನ್ನು ಕೂಡಿಕೊಂಡು ಜಗಳಕ್ಕೆ ಬಂದಮ್ಮ. ಯಾರೆಲ್ಲ ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದಮ್ಮ. ಮೊದಲು ಅಗ್ನಿ ಬಂದ. ಏನು ಮಾಡಿದ? ಒಂದಿಷ್ಟು ನೀರು ಪಚಕ್ಕ ಎರ್ದದೆ. ಅಗ್ನಿಗೆ ನೀರು ಸಾಕು. ಅಗ್ನಿ ಸ್ವಯಂಕ ಓಡಿ ಹೋದ. ಅಮ್ಮ ಮುಂದೆ ಯಾರು ಬಂದ? ಬೆನ್ನಿಗೆ ವರ್ಣವಂತು. ಅದು ಬಂತ? ಅಲ್ಲ, ಬಂದ 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 ಜಾರಿದ, ನೀರು ಬತ್ತಿ ಬಂದ, ಅವನು ಓಡಿದ. ಅಲ್ಲಿಗೆ ಕುಂಬಾರ ಬಂದ. ಓ, ಈ ಸಲ ಮಡಿಕೆ ಮಾಡುವಂತಹ ಏನಾದ್ರು? ಮಡಿಕೆ ಮಾಡುವ ಕುಂಬಾರ ಅಲ್ಲ, ಅಲ್ಲಿ ಗಣಪತಿ ಕುಂಬಾರ ಅಂತ ಒಬ್ಬ ಇದ್ದಾನೆ. ಬಂಗಾರ ಇಲ್ಲ ಅವನ ಹತ್ರ. ಓ, ಧನಪತಿ ಕುಬೇರ ಅವನೇ. ಏನ್ ಮಾಡಿದ? ಅವನು ಕೂಡ ಸಂಗ್ರಾಮದಲ್ಲಿ ಕೈ ಸಾಗದೆ ಕಾಲ್ ಕಿತ್ತಮ್ಮ, ಓಡಿ ಹೋದ. ಅಲ್ಲಿಗೆ ಯಮ ಬಂದ. ಯಮ ಅವನು ಕೂಡ ಕೈ ಸಾಗದೆ ಓಡಿ ಹೋದಮ್ಮ. ಅವರೆಲ್ಲ ಹೋದ ಮೇಲೆ ವಿಚಾರ ತಿಳಿದ ವಾಯು ಮಾತ್ರ ಬಹಳ ಕ್ರಮದಲ್ಲಿ ಬಂದಿದ್ದಾನಮ್ಮ. ಹೇಗೆ ಬಂದ? ಅವರೆಲ್ಲ ಮುಂದಿನಿಂದ ಜಗಳ ಮಾಡಿ ಸೋತು ಓಡಿದ್ದಾರೆ. ನಾನು ಮುಂದಿನಿಂದ ಹೋಗುವುದು ಸರಿಯಲ್ಲ ಅಂತ ಈ ಸಲ ವಾಯು ಹಿಂದಿನಿಂದ ಬಂದಮ್ಮ. ವಾಯು ಹಿಂದಿನಿಂದ ಬಂದ. ಯಾಕೆ ಬಂದಿರಬಹುದು? ಹೆದರಿ. ನಮ್ಮವರಿಗೆ ಹೆದರಿ. ಆ ಮಹಾರಾಜರಿಗೆ ಗೊತ್ತೇ ಆಗ್ಲಿಲ್ಲ. ನಾನು ಅಲ್ಲಿಂದಲೇ ಒಂದು ಸೂಜಿ ಕೊಟ್ಟೆ. ಎಂತ ಬಟ್ಟೆ ಹೊಲಿಲಿಕ್ಕ? ಅಲ್ಲಮ್ಮ, ವಾಯು ಬರ್ತದೆ ಅಂತ ಅವರಿಗೆ ಸೂಜಿ ಕೊಟ್ಟೆ. ಸೂಚನೆ ಆಲೋಚನೆ ಮಾಡಿದ್ರು. ಓಹೋ, ಪಾಯಸ ನೀನು ಮೊದ್ಲೇ ಹೇಳು, ನನಗೆ ತೆಗೆದಿಡ್ತೇನೆ ಅದನ್ನು. ಎಂತದಮ್ಮ ಅವರು ಆಲೋಚನೆ ಮಾಡಿದ್ರು? ಪ್ರಾಯಶಃ ಈ ಸಲ ವಾಯು ಹಿಂದೆ ಬರುವ ಲಕ್ಷಣ ಉಂಟು ಆಲೋಚನೆ ಮಾಡಿದ ಮಹಾರಾಜರು. ಎಡಕಾಲಿಂದ ಯಾರಿಗೆ? ವಾಯುಗೆ. ಏನಾದ ವಾಯು? ಹಿಂದಿನಿಂದ ಬಂದ ವಾಯು ಸುದ್ದಿಲ್ಲದೆ
ಅಂತ ಹಿಂದಿನಿಂದಲೇ ಹೋಯ್ತಮ್ಮ. ವಾಯು ಹಿಂದಿನಿಂದಲೇ ಹೋದ. ಇವರೆಲ್ಲ ಓಡಿ ಹೋದ ವಿಷಯ ತಿಳಿದ ಸೂರಪ್ಪ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡಿ ಐರಾವತವನ್ನು ಹಿಡಿದು ಉಜ್ಜರಾಯುಧವನ್ನು ಏರಿ ಜಗಳ ಇಲ್ಲಿಗೆ ತಪ್ಪು ಹೇಳಿ ನೋಡಿ. ಯಾವ್ದಮ್ಮ ನೀನು ಈಗ ಹೇಳಿದ್ದದು ಯಾವ್ದು? ಐರಾವತವನ್ನು ಹಿಡಿಲಿಕ್ಕೆ ಆಗ್ತದ, ವಜ್ರಾಯುಧವನ್ನು ಏರ್ಲಿಕ್ಕೆ ಆಗ್ತದ? ಬೇಸರ ಮಾಡಬೇಡಿ ಅಮ್ಮ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಸುರಪಾಲ ಬಂದ. ಸರಿ, ತಪ್ಪಿದ್ರೆ ನೀವು ಸರಿ ಮಾಡಿಕೊಳ್ಬೇಕಮ್ಮ. ಯಾಕಂದ್ರೆ ನಿಮಗೆ ಗೊತ್ತುಂಟಲ್ಲ ಅಮ್ಮ, ಬಾಗಿ ಬಂದವನೇ ಭಯಂಕರವು, ಭೀಕರವು, ಭಯಾನಕವು BMS ನಲ್ಲಿ ಪೆಟ್ಟು ಮಾಡಿ ಕೊನೆಗೆ ಸೂರಪ್ಪನು ಸೋತು ಹೋದ. ಸುರಪಾಲ ಓಡಿ ಹೋದ. ಮತ್ತಿನ್ನೇನು ತಡ? ಏನು ತಡ ಅಂತ ಮಹಾರಾಜರು ಹುಡುಕುವುದಕ್ಕೆ ಪ್ರಾರಂಭ ಮಾಡಿದ್ರು. ನಿನ್ನನ್ನ ಅಲ್ಲ, ಮತ್ತೆ ಮಸಣ ಎಲ್ಲಿ ಉಂಟು? ಅಯ್ಯೋ ದೇವ್ರೆ, ಸುರಲೋಕದಲ್ಲಿ ಸಹ ಅಂತದೊಂದು ಉಂಟು. ನಾನು ತೋರಿಸಿದೆ, ಹೋಗಿ ಕೂತು ಅಮ್ಮ ಅಲ್ಲಿ. ಎಂತ ಅಪಶಕುನ! ದೇವಲೋಕದ ಮಸಣ, ದೇವಲೋಕದ ಸಿಂಹಾಸನ. ಅದು ಅಮ್ಮ ಬಂದು ಕೂತದೆ ತಡ. ತೆಕ್ಕೊಳ್ಳಿ ಆಪ ಸೀರೆ ಉಡ್ಲಿಕ್ಕ ಅಲ್ಲ, ಕುಣಿಲಿಕ್ಕೆ. ಅಪ್ಸರಾಂಗನೆ, ದಂಬೆ, ಊದುಬತ್ತಿ, ಮೇಣಕ್ಕೆ, ತಿಳಿಯುತ್ತವೆ, ಮಂಜು ದೋಸೆ, ದಾರುಬಕ್ರೆ, ಬಕ್ರಮೂಲಿ, ಆಂಬುಲೆನ್ಸ್. ಎಂತ ಆಂಬುಲೆನ್ಸ್ ಅಮ್ಮ! ದೋಸೆ ಕೂಡ ಕೊಟ್ರೆ ಅಲ್ಲ, ಮಂಜು ದೋಸೆ ಹುಡುಗಿ ಅವರು. ಓ ಪುಣ್ಯಾತ್ಮ! ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಅಲಂಬುಸೆ ಅವರೆಲ್ಲ ಬಂದು ಕೂತಿರಮ್ಮ. ತತ್ತೊಂದ ದಿಕ್ಕು ತಪ್ಪಿತ್ತು ಅವರಿಗೆಲ್ಲ ಕುಣಿಯುವುದಷ್ಟು ಚಂದಮ್ಮ. ಅಮ್ಮ, ಇಷ್ಟೆಲ್ಲ ವೈಭವದಿಂದ ನಿಮ್ಮ ಗಂಡ ಅಲ್ಲಿದ್ರು ಅಮ್ಮ. ವೈಭವ ಅಂತ ಹೇಳಿದಿ, ಬೊಬ್ಬೆ ಹೊಡಿತಿ. ಹೇಳ್ಬಾರ್ಬೇಕಮ್ಮ ವೈಭವ, ಅದನ್ನು ನಗನಗ್ತಾ ಹೇಳ್ಬೇಕು ನೀನು. ಹೌದಾ? ನಗಬೇಕಾ? ನನಗೆ ಗೊತ್ತೇ ಇಲ್ಲಮ್ಮ. ಅಮ್ಮ, ಒಂದು ಸಣ್ಣ ಘಟರ ಆಮೇಲೆ ಅಲ್ಲಮ್ಮ, ಅಲ್ಲಿ ನಡೆದದ್ದು ಘಟನೆ. ಅಲ್ಲಿಗೊಬ್ಬ ಹಾರಾಡಿ ಬಂದ. ಹಾರಾಡಿಕೊಂಡು ಯಾರಂತ ಕೇಳಿದೆ. ಅವ SK ಪಿಂಗಾಣಿ ಅಂತ ಹೇಳಿದಿರಮ್ಮ. SK ಪಿಂಗಾಣಿ, ಯಕ್ಷರಾಜ ಪಿಂಗಳ. ಬಂದವನಿಗೆ ಕುಳಿತ ಮಹಾರಾಜರ ಮುತ್ತೆದಿತ್ತು ಒಂದು ರೆಕ್ಕೆಯಿಂದ ಸುಯಿ ಅಂತ ಗಾಳಿ ಹಾಕಿದ. ನಮ್ಮವರಿಗೆ ಸೇವೆ ಮಾಡಿದ. ಹೌದಮ್ಮ, ಡಾಮರ್ ಸೇವೆ ಅಂತ ನಾನು ಭಾವಿಸಿದೆ. ಡಾಮರ್ ಸೇವೆ, ಚಾಮರ ಸೇವೆ. ಮತ್ತೆ ಅದಲ್ಲ, ಮತ್ತೆ ಅದವರ ಪೆಟ್ಟು. ನಮ್ಮವರಿಗೆ ಪೆಟ್ಟು ಹೊಡೆದ. ಸುಮ್ಮನೆ ಇದ್ರೆ ನಮ್ಮವರು, ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮೇಲೆ ಇದ್ದ ಮಹಾರಾಜರು ಜರ್ರ ಜಾರಿ ಕೆಳಗೆ ಕುಳಿತರಮ್ಮ. ಯಾಕೆ? ಇಷ್ಟವರಿಗೆ ನಿತ್ಯ ಪೆಟ್ಟು ಮಾಡಿದ್ದಲ್ವಾ? ಹೌದು. ಈ ಸಲ ಒಂದು ಕೂತು ಪೆಟ್ಟು ಮಾಡುವಂತ ಇರಬಹುದು ಅಂತ ಲೆಕ್ಕ ಹಾಕಿದೆ. ಪೆಟ್ಟು ಮಾಡಲಿಲ್ಲ. ಅಷ್ಟಾಗುವಾಗ ಮತ್ತೊಂದು ರೆಕ್ಕೆಯಿಂದ ಪುನಃ ಗಾಳಿ ಹಾಕಿದ. ಮತ್ತೆ ಹೊಡೆದು ನೀವು ಆಗ ಏನು ಮಾಡಿದ್ರು? ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಲ್ಲಿಗೆ ಮಲಗಿದ್ರಮ್ಮ. ಯಾಕಿರಬಹುದು? ಕೂತು ಬೇಡ, ಈ ಸಲ ಮಲ್ಕೊಂಡೇ ಪೆಟ್ಟು ಮಾಡುವಂತ ಇರಬಹುದು ಅಂತ ಲೆಕ್ಕ ಹಾಕಿದೆ ಅಮ್ಮ. ಅಮ್ಮ, ಇದಕ್ಕಿಂತ ಮೊದಲು ನಿಮ್ಮ ಗಂಡ ಎಲ್ಲಿಯಾದ್ರೂ ಹಾಗೆ ಮಲ್ಕೊಂಡು ಪೆಟ್ಟು ಮಾಡ್ತಾ ಇದ್ರಮ್ಮ? ಗೊತ್ತಿಲ್ಲ ಪುಣ್ಯಾತ್ಮ, ನೀನಲ್ಲ ಅವರೊಟ್ಟಿಗೆ ಹೋದ. ನಾನು ಇಷ್ಟು ವರ್ಷ ಇದ್ದೆ, ಒಂದೇ ಒಂದು ಸಲ ಅಂತ ಪೆಟ್ಟೆ ತೋರಿಸಲಿಲ್ಲ ಅವರು. ಅಯ್ಯೋ, ನನಗೆ ಬಹಳ ಬೇಸರ ಆಯ್ತು. ಅದು ಹೇಳಲಿಲ್ಲ, ನಮ್ಮವರು ಹೇಳಲಿಲ್ಲ. ಏನಪ್ಪಾ ಇದು ಸೋಜಿಗೆ ಎಷ್ಟು ಇಲ್ಲಿ ಇವತ್ತು ಆಚಾರ್ಯೇ? ಅಯ್ಯೋ ದೇವ್ರೆ, ಏನ ಆಶ್ಚರ್ಯ ಇದು! ಅದೇನು ಅಂತ ಹೋಗಿ ನೋಡ್ತೇನೆ ಅಮ್ಮ. ಎಬ್ಬಿಸ್ಲಿಕ್ಕೆ ಎಂತದು ಉಂಟಮ್ಮ ನೋಡಿ. ಇಷ್ಟು ಉದ್ದ ನಾಲಿಗೆ ನಿಮ್ಮ ಗಂಡ ಹೊರಗೆ ಹಾಕಿ ಕಾರಿ ನಿಮ್ಮ ಗಂಡ ಮಾಡಿದೆಯಲ್ಲ ಪತಿಯನೇ ಮಾಡಿದೆಯಲ್ಲ ಈ ಪರಿಗಣ
ಇಲ್ಲ, ನನ್ನ ಕಿವಿಯಾರೆ ಇದನ್ನು ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನಗಿಲ್ಲ ಸ್ವಾಮಿ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯಿತು ನನ್ನ ಬದುಕು. ರಮಣಿ ಸ್ವರ್ಗಲೋಕವನ್ನು ವಶಪಡಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಹಿಡಿದು ನಿಂತುಕೋ ಎಂದು ಹೇಳಿ ಹೋದವರಲ್ಲವೇ ನೀವು? ಇಂದಿಗಾಗುವಾಗ ಕೇವಲ ಒಬ್ಬ ಯಕ್ಷದಲ್ಲಿ ನಿಮ್ಮ ಭುಜಬಲ ಪರಾಕ್ರಮ ಕುಂದಿ ಹೋಯಿತೆ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವಂತಹ ಶಕ್ತಿ ನನಗಿಲ್ಲ. ನಾನು ಬದುಕಲಾರೆ, ನಾನು ಬದುಕಲಾರೆ. ಅಯ್ಯೋ ಅಯ್ಯೋ. ಅತ್ತು ಫಲವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿ ಬರೀ ಸಮರದ ಮರ್ಥನಾಗಿಗ ತಳ ಮಹಿಷಾಸುರಗೆ ಬಿತ್ತರಿಸಿ ಘಟನೆಗಳ ಸುಮರದ ಮೊತ್ತವನ್ನು ಸತಿ ಪಡೆದು ನಾಗವ ಅರ್ತಿಯಲಿ ಮುಷಗೈಮೆಗೆ ನುತಲಿ ಕರೆದಳ ಮಗನಾಗ ನೀವೆಲ್ಲೋ, ನಾನು ಅಲ್ಲೇ ಸ್ವಾಮಿ, ನಾನು ಅಲ್ಲೇ. ಇಲ್ಲ, ನಾನು ಅಳಬಾರದು, ನಾನು ಅಳಬಾರದು, ನಾನು ಸಾಯಬಾರದು. ಸತ್ತವರಿಗಾಗಿ ಅತ್ತವರು ಒಂದು ದಿನ ಸಾಯುವುದಕ್ಕೆ ಉಂಟಲ್ಲವೇ? ಅತ್ತು ಫಲವಿನ್ನೇನು ಸುಮ್ಮನೆ ಸತ್ತವರು ಮತ್ತೆ ಜೀವಿಸಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ ಇಲ್ಲ. ಹಾಗಾದ್ರೆ ನನ್ನ ಈ ಹೀನಾಯ ಸ್ಥಿತಿಗೆ ಕಾರಣ ಯಾರು? ಯಾರು ಯಾರು? ಎಲ್ಲ ದೇವತೆಗಳೇ, ನನ್ನ ಹಣೆ ಕುಂಕುಮವನ್ನೇ ಒರೆಸಿಕೊಳ್ಳಲ ಮಾಂಗಲ್ಯವನ್ನೇ ಕಿತ್ತು ಹಣೆ ಕೈಯ ಕಂಕಣವನ್ನೇ ಮುರಿದು ವೈದ್ಯ ದೀಕ್ಷೆಯನ್ನು ತಂದಿದ್ದೀರಾ? ನನ್ನ ಈ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತೀರಾ? ಇದು ನಿಮ್ಮ ಶಾಶ್ವತವಾದಂತಹ ನಗುವಲ್ಲ, ಇದು ನಿಮ್ಮ ಕೊನೆಯ ನಗು, ಕೊನೆಯ ನಗು. ನನ್ನ ಆಳತರಕ್ಕೆ ಬೆಳೆದಂತಹ ಮಗ ಮಹಿಷನಿದ್ದಾನೆ. ಈ ಹೊತ್ತಿನಲ್ಲಿ ಆತನನ್ನು ಕರೆಯಿಸಿ ನಿಮಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಿಸದೆ ಹೋದಲ್ಲಿ ನನ್ನ ಹೆಸರು ಮಾಲಿನಿಯೇ ಅಲ್ಲ, ಮಾಲಿನಿಯೇ ಅಲ್ಲ. ನನ್ನ ಮಗನನ್ನು ಕರೆಯುತ್ತೇನಂತೆ, ನನ್ನ ಕಂದ ಮಹಿಷನನ್ನು ಕರೆಯುತ್ತೇನಂತೆ. ಮಗನೇ ಮಹಿಷ, ಮಗನೇ ಮಹಿಷ.